ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಲ್ನಾಡ್. ನಾನು ಮೊದಲು ಹೋಟ್ಲು ಕೆಲಸ ಮಾಡ್ತಿದ್ದಂಥ ರೆಸ್ಟೋರೆಂಟು ಇದು ಬಂದು ದುಬೈನ ಕರಾಮ ಅಂತ ಇದು ಕರಾಮ ಅಂತ ಅಲ್ಲಿ ಫಸ್ಟು ಸ್ಟಾರ್ಟಿಂಗ್ ಸೇರಿದ್ದು. ಅಂದರೆ ಇದಕ್ಕಿಂತ ಮೊದಲು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ, ಅಲ್ಲಿಂದ ಆಡಿ ಬಂದು ಇಲ್ಲಿ ಕೆಲಸಕ್ಕೆ ಸೇರಿದ್ದು. ಆಮೇಲೆ 2 ವರ್ಷದ ವೀಸಾ ಹಾಕಿದ್ರು. ಆಮೇಲೆ ಅಲ್ಲಿಂದ ದುಬೈಯಲ್ಲಿ ಹೆಂಗಿರಬೇಕು ಅಂತ ಎಲ್ಲ ಕಲ್ತಿದ್ದೆ ಈ ಹೋಟ್ಲಿಂದ. ಮತ್ತು ಓನರ್ಗಳು ಯಾವ ಥರ ಇರ್ತಾರೆ ಅಂತ ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದಾದಮೇಲೆ ಓನರ್ಗಳು ಯಾವ ಥರ ಇರ್ತಾರೆ, ಅವ್ರಿಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು, ಯಾವ ಟೈಮಲ್ಲಿ ಹೆಂಗಿರಬೇಕು ಅಂತ ಕಲ್ತಿದ್ದೆ ಈ ಹೋಟ್ಲಿಗೆ ಬಂದಾದಮೇಲೆ. ಬನ್ನಿ ಇಲ್ಲಿರೋರನ್ನ ಮಾತಾಡ್ಸೋಣ. ಕೆಲವರೆಲ್ಲ ಇದ್ದಾರೆ, ಕೆಲವರೆಲ್ಲ ಹೋಗಿದ್ದಾರೆ. ಬಟ್ ಇರೋರನ್ನ ಮಾತಾಡ್ಸೋಣ. ಮತ್ತು ಇಲ್ಲಿ ಇದ್ದವರು ಕೆಲವರು ಸಿಗ್ತಾರೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದಾದಮೇಲೆ ಯಾವ ಥರ ಇರಬೇಕು, ಎಷ್ಟು ಕಷ್ಟ ಇತ್ತು ಅಂತ ಗೊತ್ತಿರಲಿಲ್ಲ. ಸಿಕ್ಕಾಬಟ್ಟೆ ಹಿಂಸೆ ಆಗೋಯ್ತು. ಇಲ್ಲಿಂದ ವೀಸಾ ಕ್ಯಾನ್ಸಲ್ ಮಾಡಿಸ್ಕೊಂಡು, ಯಾಕಂದರೆ ನಾವು ಚೆನ್ನಾಗಿರ್ಬೇಕಾದ್ರೆ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಓನರ್ಗಳು ಸಹ ಅದೇ ಥರ ನೋಡ್ಕೋಬೇಕು. ಬಟ್ ಇಲ್ಲಿ ಆ ಥರ ಫೆಸಿಲಿಟಿ ನಮಗೆ ಸಿಗಲಿಲ್ಲ. ಸಿಕ್ಕಾಬಟ್ಟೆ ಸ್ಟ್ರಗಲ್ ಅಂದರೆ ಅದು ಯಾರಿಗೂ ಹೇಳೋಕ್ಕಾಗಬಾರ್ದು. ನಾನು ಮನೆಗೂ ಸಮೇತ ಹೇಳಿರಲಿಲ್ಲ ಈ ಥರ ಆಗ್ತಾಯಿದೆ ಇಲ್ಲಿ ಅಂತ. ಆಮೇಲೆ ಓನರೇ ಒಂದು ದಿವಸ ಕಾಲ್ ಮಾಡಿ ನಿಮ್ಮ ಮಗ ಈ ಥರ ಮಾಡಿದ್ದಾನಂತ ಮನೆಗೆ ಹೇಳಿದರು. ಯಾಕಂದರೆ ನಾವು ಚೆನ್ನಾಗಿರ್ಬೇಕಾದ್ರೆ ಕಲಿಬೇಕಾದ್ರೆ ಅವರು ನಮಗೆ ಕರೆಕ್ಟಾಗಿ ಫೆಸಿಲಿಟಿಗಳು ಇಲ್ಲಿ ಕೊಡಲಿಲ್ಲ ಅಂದಿದ್ರೆ ನಾವು ಆ ಥರ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಓವರ್ ಟೈಮು ಡ್ಯೂಟಿ ಮಾಡಿಸೋದು, ಈ ಬೇಡದೇ ಇರೋ ಕೆಲಸಗಳನ್ನ ಮಾಡಿಸೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅದು ನಮಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ನಾವು ಈ ಕಲಿಯೋ ಟೈಮಲ್ಲಿ ಆ ಥರ ಎಲ್ಲ ಕೆಲಸ ಕಲಿಸ್ಬೇಕು. ಬಟ್ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಅದನ್ನು ದಾಟಿ ಅವರು ಯಾವ ಥರ ಕೆಲಸ ಮಾಡಿಸ್ತಾಯಿದ್ರು ಅಂದರೆ ಇಲ್ಲಿರೋ ಸ್ಟಾಫ್ಗಳು ಇವಾಗಲೂ ಸಮೇತ ಅದನ್ನು ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದಾರೆ. ಇಲ್ಲಿರೋರು ಇವಾಗ ರಾಜಣ್ಣ ಅಂತ ಅವರು ಸಹ ಒಂದು 2-3 ತಿಂಗಳು ಇಲ್ಲಿ ಕೆಲಸ ಮಾಡಿದರು. ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮತ್ತೆ ಮಾತಾಡಿಸ್ತೀನಿ ನಾನು. ಮತ್ತು ಅದನ್ನು ಬಿಟ್ಟು ಐಶಾನ್ ಅಂತ ಅವ್ನು ಬಂದಾಗ ಸ್ಟಾರ್ಟಿಂಗ್ ವೆಯ್ಟ್ರಿಗೆ ಅಂತ ಬಂದಿದ್ದ. ಅವನಿಗೆ ಲಾಸ್ಟ್ ಮೇ ಅಂತ ಒಂದು ಸಲ ಬಂದು ವಿಸಿಟ್ ಮಾಡಿ ಹೋಗಿದ್ದೆ. ಆವಾಗ ಓನರು ಕೇಳಿದ್ರಂತೆ, ಅವನ ಜೊತೆ ಮಾತಾಡ್ತೀಯಲ್ಲ ನೀನು, ನಾಚಿಕೆ ಆಗಲ್ವ ಅಂತ ಕೇಳಿದ್ರಂತೆ. ಅದನ್ನು ಅವ್ನು ನನಗೆ ಹೇಳಿದೆ. ಯಾಕಂದರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಒಂದೇ ಥರ ಇರಬೇಕು ಸ್ಟಾಫ್ಗಳು, ನಾವು ಆ ಥರ ಇದ್ವಿ. ಬಟ್ ಓನರ್ಗಳಿಗೆ ಅದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ನೋಡೋಣ, ಈಗ ನಮ್ಮ ಸ್ಟಾಫ್ಗಳು ಕೆಲವ್ರು ಸಿಗ್ತಾರೆ, ಯಾರ್ಯಾರು ಸಿಗ್ತಾರೆ ನೋಡೋಣ. ಅವನು ನೋಡಿ, ಇದು ಬಂದು ಹೊರಗಡೆ ಸಿಟ್ಟಿಂಗು, ಕಿಚನ್ ಮಾತ್ರ ಒಳಗಡೆ ಇತ್ತು. ನಾವು ಅಲ್ಲಿಂದ ಕುಕಿಂಗ್ ಮಾಡಿ ಹೊರಗಡೆಗೆ ಸಪ್ಲೈ ಮಾಡಬೇಕಿತ್ತು. ಮೇಲ್ಗಡೆ ಟಾಪ್ ಇತ್ತು, ಅದನ್ನೆಲ್ಲ ತೆಗ್ಸಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಹೊರಗಡೆನ ತೆಗೆಸ್ತಾರೆ. ಯಾಕಂದರೆ ಅಲ್ಲಿ ಯಾರೂ ಕೆಲಸ ಮಾಡೋರು ಇಲ್ಲ, ಆ ಥರ ಆಗೋಗಿದೆ. ನಾನು ಸಹ ಕೆಲಸ ಬಿಡಬೇಕಾದ್ರೆ ತುಂಬ ಕಷ್ಟ ಆಯಿತು. ಕಂಪ್ಲೇಂಟ್ ಎಲ್ಲ ಮಾಡಿ ಇಲ್ಲಿ ಗೌರ್ಮೆಂಟಿಗೆ, ಅವರೆಲ್ಲ ಕರೆಕ್ಟಾಗಿ ರಿಪ್ಲೈ ಮಾಡ್ದಲೆ ನನ್ನ ಸ್ಯಾಲ್ರಿ ಎಲ್ಲ ಸ್ವಲ್ಪ ಟೈಮಿಂದ ಸ್ಯಾಲ್ರಿ ಎಲ್ಲ ಇಲ್ಲೇ ಬಿಟ್ಟು ನಾನು ಸ್ಯಾಲ್ರಿನೂ ಬೇಡ ಏನು ಬೇಡ ಅಂತ ಇಲ್ಲಿಂದ ಬಂದೆ. ಅದರದ್ದು ಮೆಸೇಜಿದ್ದು ಹಿಂದೆ ಹಾಕಿದ್ದೀನಿ ನೋಡಿ. ಇಲ್ಲೇ ಇದ್ದಾರೆ ರಾಜಣ್ಣ. ಇವರೇ ಮಡಿಕೇರಿನ ಬೆಂಗಳೂರು ಅಂತ ಅವರಿಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅವರು ಒಂದೊಂದ್ಸಲಿ ಮಡಿಕೇರಿ ಅಂತಾರೆ, ಒಂದೊಂದ್ಸಲಿ ಬೆಂಗಳೂರು ಅಂತಾರೆ. ಪಾಪ ಬಿದ್ದು ಕೈಗೇನೋ ಏಟ್ ಮಾಡ್ಕೊಬಿಟ್ಟಿದ್ದಾರೆ. ಇವಾಗ ದುಬೈಗೇನೋ ಆಫೀಸ್ ಓಪನ್ ಮಾಡಬೇಕು ಅಂತ ಬಂದಿದ್ದಾರೆ, ಇಮಿಗ್ರೇಷನ್ ಆಫೀಸು. ಯಾರಾದರೂ ಯುರೋಪ್ ಕಂಟ್ರಿ ಎಲ್ಲರೂ ಹೋಗ್ಬೇಕಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇವ್ರನ್ನ ಇಮಿಗ್ರೇಷನ್ ಓಪನ್ ಮಾಡ್ತಾಯಿದ್ದಾರೆ. ಮತ್ತು ಬೆಂಗಳೂರಲ್ಲಿ ಸ್ಪೈಸಸ್ ಡೀಲರ್ಸ್ ಆಗಿದ್ದಾರೆ, ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಯಾರಿಗಾದರೂ ಡೀಲರ್ಶಿಪ್ ಬೇಕು ಅಂದರೆ ಬೆಂಗಳೂರು ಇಲ್ಲ ಆ ಕಡೆ ಏನಾದರೂ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಯಾವಾಗಲಾರು ಕಂಪ್ಲೀಟು ಇವ್ರದ್ದು ಸೆಟಪ್ ಆದಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ಸ್ಟಾರ್ಟಿಂಗ್ ಒಂದು ವರ್ಷದ ಹಿಂದೆ ಇಬ್ಬರು ಒಟ್ಟಿಗೆ ಕಾವಳ ಮನೇಲಿ ಕೆಲಸ ಮಾಡ್ತಾಯಿದ್ವಿ. ನಾವು ಅಸಿಸ್ಟೆಂಟ್ ಕುಕ್ಕಾಗಿ ಕೆಲಸ ಮಾಡ್ತಾಯಿದ್ದೆ, ಇವರು ವೆಯ್ಟ್ರಾಗಿ ಬಂದಿದ್ದರು. ಬಟ್ ಆಲ್ರೌಂಡಾಗಿ ಕೆಲಸ ಮಾಡಿಸ್ತಾಯಿದ್ರು. ಆಮೇಲೆ ಮಧ್ಯದಲ್ಲಿ ಸ್ಯಾಲ್ರಿ ಕಟ್ ಮಾಡ್ತಾಯಿದ್ರು. ಹಂಗಾಗಿ ಇವರು ಅಲ್ಲಿಂದ ಎಸ್ಕೇಪ್ ಆದರು. ನಾನು ಒಂದು ವರ್ಷದ ತನಕ ಮಾಡಿ, ನಾನು ಹೇಳಿದ್ನಲ್ಲ ಆವಾಗಲೇ ಕತೆ, ಆ ಥರ ಮಾಡಿ ಕಂಪ್ಲೇಂಟ್ ಎಲ್ಲ ಮಾಡಿ ಇಲ್ಲಿಂದ ಹೋದೆ. ರಾಜಣ್ಣ, ನಿಮಗೇನು ಅನ್ನಿಸ್ತು ಇಲ್ಲಿ ಕಾವಳ ಮನೆಯಲ್ಲಿ? ನಮಗೆ ಸವಾಸನೆ ಬೇಡ ಅನ್ನಿಸ್ತು. ಒಂದು 3 ಮಂತ್ಸು 4 ಮಂತ್ಸ್ ನಾವು ಮಾಡಿದ್ವಿ. ಬಟ್ ಅಷ್ಟೊಂದು ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಇನ್ನೊಂದೇನೆಂದರೆ ಟೈಮಿಂಗ್ಸ್ ಇಲ್ಲ. ಟೈಮಿಂಗ್ಸ್ ಅಂದರೆ ಇಲ್ಲಿ ಬಂದು 13 ಅವರ್ಸು ಆಗೋದು, 14 ಅವರ್ಸು ಆಗೋದು. ರೆಸ್ಟ್ ಇರಲಿಲ್ಲ. ಬೆಳಗ್ಗೆ 6 o'clock ಬಂತು ಅಂದರೆ ಮಧ್ಯಾಹ್ನ ಇಲ್ಲ ಅಂದರೂ ಒಂದು 3:30 3 o'clock ಹೋಗ್ತಾಯಿದ್ವಿ. ಮತ್ತೆ ಬರ್ತಾಯಿದ್ವಿ 6 o'clockಗೆ. ಮತ್ತೆ 6 o'clockಯಿಂದ 12 PM ತನಕ ಇರ್ತಾಯಿದ್ವಿ. ರೆಸ್ಟಲ್ಲಿ ಇರುತ್ತೇಳಿ. ಅದಕ್ಕೆ ಸವಾಸನೆ ಬೇಡ ಅಂದ್ಬಿಟ್ಟು ರಿಟರ್ನ್ ಬಿಟ್ಬಿಟ್ವಿ ನಾವು. ಇವ್ರು ಬಿಟ್ಟು ಒಂದು 5-6 ತಿಂಗಳು ನಾನು ಕೆಲಸ ಮಾಡಿದೆ. ಬಟ್ ನನಗೂ ಆಗಲಿಲ್ಲ. ಇವ್ರದ್ದು ಟಾರ್ಚರು ಮತ್ತು
ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರದ್ದೇ ರೂಲ್ಸು ಇಲ್ಲಿ ದುಬೈಯಲ್ಲಿ. ನಿಮಗೆ ಇನ್ನೂ ಗೊತ್ತಿಲ್ಲ, ಇದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ಬರೋರಿಗೂ ಯೂಸ್ ಆಗಬೇಕು, ಬಂದು ಪ್ರಾಬ್ಲಮ್ ಇದ್ದವರಿಗೂ ಇದು ನಾನು ಮಾಡೋ ವೀಡಿಯೋ ಯೂಸ್ ಆಗಬೇಕು. ನೆಕ್ಸ್ಟ್ ಟೈಮಲ್ಲಿ ಹೇಳ್ತೀನಿ, ಇಲ್ಲಿ ಏನಾದ್ರು ಟಾರ್ಚರ್ ಆದರೆ ಯಾವ ಥರ ಇಲ್ಲಿಂದ ಕೆಲಸದಿಂದ ಸೇಫ್ ಆಗಬೇಕು ಅದನ್ನೆಲ್ಲ ನಾನು ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಈ ಥರ ಇದ್ದವರಿಗೆ ಇಲ್ಲಿ ದುಬೈಯಲ್ಲಿ ಆಗಲಿಲ್ಲ ಕೆಲಸ ಮಾಡೋಕ್ಕೆ. ಇನ್ನು ಯಾವ ಥರ ಇವರು ಆಲ್ಮೋಸ್ಟು ಸಿಕ್ಕಾಪಟ್ಟೆ ಸರಿ ದುಬೈಗೆ ಬಂದು ವಿಸಿಟಲ್ಲಿ ಬಂದೆಲ್ಲ ಸುತ್ತಾಡಿದ್ದಾರೆ. ಇವರಿಗೆಲ್ಲ ದುಬೈ ಲೈಫ್ ಚೆನ್ನಾಗಿ ಗೊತ್ತು ಇವರಿಗೆ ಮಾಡೋಕ್ಕಾಗಲಿಲ್ಲ. ಇನ್ನು ನಾವೆಲ್ಲ ಬಂದು ಏನು ಗೊತ್ತಿಲ್ಲದೆ ಬಂದಿರೋರಿಗೆಲ್ಲ ತುಂಬ ಕಷ್ಟ ಇದೆ. ನೆಕ್ಸ್ಟ್ ಬರೋರಿಗೂ ಅಷ್ಟೇ, ಬರೋದಾದರೆ ಕ್ಲೀನಾಗಿ ನೋಡ್ಕೊಂಡು ಬನ್ನಿ. ನಾನು ಹೇಳ್ದಂಗೆ ಆವಾಗಲೇ ನೆಕ್ಸ್ಟ್ ಯಾವಾಗಲಾದ್ರು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡೋಣ, ಇನ್ನೂ ಒಂದು 2-3 ಜನ ಸಿಗಾಕಿದ್ದಾರೆ. ಅವರೆಲ್ಲ ಸಿಗ್ತಾರಾ ಇಲ್ವ ಅಂತ ಗೊತ್ತಿಲ್ಲ. ಅವ್ರ ಮುಂದೆ ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸಿಕ್ಕಿದರೆ ಟ್ರೈ ಮಾಡ್ತೀನಿ. ಅವರೆಲ್ಲ ಹಿಂದಿ ಬೇರೆ ಲ್ಯಾಂಗ್ವೇಜ್ ಅವರು. ನೋಡೋಣ. ನಾನು ಮೊದಲು ಕೆಲಸ ಮಾಡಬೇಕಾದ್ರೆ ಇದ್ದಿದ್ದಂಥ ರೂಮ್ನ ತೋರಿಸ್ತೀನಿ ಬನ್ನಿ. ಫಸ್ಟು ಯಾವ ಥರ ಇತ್ತು ಅಂತ. ಇಲ್ಲಿ ನೋಡಿ, ಇಲ್ಲೊಬ್ಬ ಬರ್ತಾ ಇದ್ದಾನೆ. ಇವನು ನಮ್ಮ ರೆಸ್ಟೋರೆಂಟ್ ಮೇನ್ ಕುಕ್ಕು ಆದರ್ಶ್ ಆಜಾವ್. ಇವರೆಲ್ಲ ನಾನು ಬಿಟ್ಟೋಗ್ಬೇಕಾದ್ರೆ ಇದ್ದಿದ್ದಂಥ ಹುಡುಗರು. ಇವಾಗೆಲ್ಲ ಅವ್ರ ಪೊಸಿಷನ್ನು ಯಾವ್ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ರೂಮು. ಫುಲ್ಲು ಕತ್ಲೆ ಆಗಿದೆ ನೋಡಿ. ಇಲ್ಲೆಲ್ಲ ಇದ್ದಾರೆ ಹುಡುಗರು. ಇಲ್ಲಿ ನೋಡಿ, ಇದು ನಮ್ಮ ಕ್ಲೀನರು ಸೂಪರ್ ಮ್ಯಾನು. ಹೆಂಗಿದ್ದಾರೆ ಇಲ್ಲಿ. ಫಸ್ಟ್ ಇದ್ದಿದ್ದು ಪ್ಲೇಸು ನಂದಿದು. ಇವಾಗ ಇಲ್ಲಿ ಕೆಳಗಡೆ ಹೋದ್ನಲ್ಲ ರಾಬಿನ್ ಅಂತ ಅವನದು ಇದು. ರಾಬಿನ್ ಕೈನಾ ಇಲ್ಲಿ ನೋಡಿ, ನಾವು ಮೊದಲಿದ್ದಂಥ ರೂಮ್ ಇದು. ಎಷ್ಟು ಜನ ಕಿತ್ನಾ ಆದ್ಮಿ ಬಾ 6 ಆದ್ಮಿ ಅಭಿ 6 ಜನ ಇದ್ದಾರಂತೆ ಈ ರೂಮಲ್ಲಿ. ಬಾಲ್ಕನಿ ಓಪನ್ ಅಯ್ಯ, ಬಾಲ್ಕನಿ ಬಿ ಹೇ. ಬಾಲ್ಕನಿ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ನೋಡಿ, ಫಸ್ಟು ನಾನು ರೆಸ್ಟೋರೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಬಂಗಾಳಿ ಬಾಯ್. तुम मेरे को फोन किया था। हाँ किया है। अरे हमारा फोन खराब हो गया, वो आवाज़ नहीं आ रही। आवाज़ नहीं आ रही उसके लिए मैं फिर रख दे, मतलब कोई ना फोन में फोन है, उसके लिए फिर और बोला था किसी फोन से ट्राई करेगा। अबे आप कब छोड़ रहे क्या तुम? हमारा वीज़ा एक्सपायर होने वाला, अभी गौर से माना कर रहे, बोलते जितने दिन वीज़ा है ना हाँ, वो करके आ जा, छोड़ दे दो भाई। इधर ही काम करेगा। नहीं, वीज़ा और 3 महीना बचा हुआ। अभी अच्छा है ना, सैलरी भी बड़ा हो गया, मुश्किल नहीं आ रहा। कितना 1200 दे रहे, ये 5-6 महीना पहले 1200 ना। हाँ, अच्छा, और क्या है, आदमी नहीं है इतना काम करे, फिर गांडू 100 रुपया 50 रुपया ज़्यादा नहीं देता। हाँ। इनको कौन गान मराएगा, इनसे इनके साथ कौन रहेगा। अभी 3.5 महीना बचा हुआ, गौर से बोलते हैं करके आ जा, बाद में देखा जाएगा। अगर फिर जाएगा तो जाना है, नहीं तो और दूसरी कंट्री पे ट्राई करेगा। ठीक है। ठीक, क्या करेगा। राजू किधर रहता है वो? राजू गया इधर ही है उसका, इधर? अलनादा। अलनादा में? हाँ, अच्छा, अलनादा। स्टेशन बना था ना अभी। वो इतना अच्छा नहीं बनाते यार, इतना अच्छा नहीं, फिर इतना काम जल्दी नहीं है। हाँ। शॉप ढीला पिला यार, बहुत चीज़ बंद कर दिया। हाँ, बहुत मोटा मोटा चीज़ बंद कर दिया यार भाई। पतला पुतला पहले ऑर्डर पूरा धूमधाम ऑर्डर था। हाँ। इतना 4 ऑनलाइन तालेबा, फिर इसमेल नून क्रीम हाँ। शॉप ओपन किया ना। हाँ। अभी 2 बंद कर दिया, 2 ओपन है। अभी एक बंदा पाकिस्तानी डिलीवरी के लिए आया था ना, वो छोड़ दिया पाकिस्तानी पहले। वो पाकिस्तानी लोग नहीं रहेगा, ये लोग अब तक नहीं रखेगा। हाँ, पाकिस्तानी लोग नहीं रखेगा। आफ्ताब नहीं आता इधर। अब तो आएगा, अभी आएगा, अभी आने वाला। आने वाला? 5-10 मिनट के अंदर ही आने वाला। हाँ। आने वाला। ಇವನು ಬಂದು ಬಾಂಗ್ಲಾದೇಶದವನು. ಹೆಂಗೆ ಕೆಲಸ ಮಾಡ್ತಾನಂದರೆ ಏನು ಕೆಲಸ ಇದ್ರೂ ಎದುರಲ್ಲ, ಫುಲ್ಲು ಕೆಲಸ ಅಂದರೆ ನಂಬರ್ 1. ಇವನ ಜೊತೆ ಸುಮಾರು ಸಲ ಜಗಳ ಎಲ್ಲ ಆಗಿದೆ ಪಾಪ, ನಾನು ಹೊಡೆದಿದ್ದೀನಿ. ಆದರೂ ಇವನಿಗೆ ಬೇಜಾರನೇ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನೋಡಿ.
ಯಾರಿಗೂ ಎದುರಲ್ಲ, ಬಟ್ ನನಗೆ ಎದುರ್ತಾ ಇದ್ದ ಅವಾಗ. ಒಳ್ಳೆ ಕೆಲಸ ಮಾಡ್ತಾನೆ ಬಾಂಗ್ಲಾದೇಶದವನು. ನಾನೇನಾದರೂ ಇದು ಮಾಡೋದಾದರೆ ಇವನನ್ನು ಕರೆಸ್ತೀನಿ ನಮ್ಮ ಇಂಡಿಯಾಕ್ಕೆ. ಆಲ್ರೆಡಿ ಇಂಡಿಯಾದಲ್ಲಿ ತುಂಬ ಜನ ಬಾಂಗ್ಲಾದೇಶದವ್ರು ಇದ್ದಾರೆ, ಬಟ್ ಇವನನ್ನು ಕರೆಸ್ತೀನಿ, ಅವ್ರ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವನಿಗೆ ಅಲ್ಲೇ ಒಂದು ಹುಡುಗಿ ನೋಡಿ ಮದುವೆ ಮಾಡಬೇಕು. ಪಾಪ ಸ್ವಲ್ಪ ಹಿಂಗೆ ಏನೋ ಚಿಕ್ಕದಾಗಿ ಪ್ರಾಬ್ಲಮ್ ಆಯಿತು, ನಾನು ಏನೋ ಅಂದ ಅಂತೇಳಿ ಬ್ಯಾಡ್ ವರ್ಡ್ ಯೂಸ್ ಮಾಡ್ದೆ ಅಂತೇಳಿ ಹೊಡೆದಿದ್ದೆ. ಪಾಪ ರಕ್ತ ಬೇರೆ ಬಂದಿತ್ತು ಇವನಿಗೆ. ಈಗ ನೋಡಿ ಎಷ್ಟು ಖುಷಿಲಿ ನೋಡಿ. ಇವಾಗ ನನಗೊಂದು ಜ್ಯೂಸ್ ತಗೊಟ್ಟಿದ್ದಾನೆ ನಮ್ಮ ರಾಬಿನ್ನು, ಆಯಿತಾ. ಹಿಂಗೆ ನಾವು ಈ ಕಡೆ ಏನಾದ್ರು ಬಂದರೆ ಯಾರೂ ಮರ್ತಿರಲ್ಲ, ಯಾಕಂದರೆ ನಾವು ಅದೇ ಥರ ಕಾಂಟ್ಯಾಕ್ಟ್ನ ಇಟ್ಟಿರ್ತೀವಿ. ದುಬೈಯಲ್ಲಿ ಕರಾಮಾಗಿ ಬಂದರೆ ಒಂಥರ ನಾವು ಇಲ್ಲಿಂದ ಹೆಂಗೆ ಇಂಡಿಯಾಕ್ಕೆ ಹೋದರೆ ನಮ್ಮ ಊರಿಗೆ ಹೋಗ್ತೀವೋ ಅದೇ ಥರ. ಏನಾದ್ರು ದುಬೈಗೆ ಬಂದರೆ ಇಲ್ಲಿ ಕರಾಮಾಗಿ ಬಂದರೆ ನಮಗೊಂಥರ ಇದೊಂಥರ ಊರಿದ್ದಂಗೆ. ಎಲ್ಲರೂ ಪರಿಚಯ, ಎಲ್ಲರೂ ಮಾತಾಡಿಸ್ತಾರೆ, ಒಂದು ಖುಷಿ ಆಗುತ್ತೆ. ನೋಡಿ ಇದು ಕರಾಮ ಅಂತ. ಇಲ್ಲಿ ಹಿಂದ್ಗಡೆ ವ್ಯೂ ನೋಡಿ, ನಾವು ಇದ್ದಿದ್ದ ಪ್ಲೇಸಲ್ಲಿ ಯಾವ ಥರ ಇತ್ತು, ಮೊದಲು ಇದ್ದಿದ್ದ ಜಾಗ ಯಾವ ಥರ ಇತ್ತು ಅಂತ ತೋರಿಸ್ತೀನಿ. ಇಲ್ಲಿ ಆಗಿರೋ ಕತೆಗಳನ್ನ ಹೇಳಕ್ಕೆ ಹೋದರೆ ಒಂದು ಮೂವಿನೇ ಮಾಡ್ಬೋದು, ಅಷ್ಟು ದೊಡ್ಡ ಕತೆ ಇದೆ. ಒಂದು ವರ್ಷದಲ್ಲಿ ಏನೆಲ್ಲ ಎಷ್ಟು ಸ್ಟ್ರಗಲ್ ಆಯಿತು ಅನ್ನೋದು ಅದು ನಮಗೆ ಮಾತ್ರ ಗೊತ್ತು. ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ, ನೆನಪಿಸ್ಕೊಂಡ್ರೆ ಮತ್ತೆ ಬೇಜಾರಾಗುತ್ತೆ. ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ನಾನು ಮೊದಲು ಇದ್ದಿದ್ದು ಪ್ಲೇಸು ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ನು, ಬಸ್ ಸ್ಟೇಷನ್ ಎಲ್ಲ ಹತ್ರದಲ್ಲಿತ್ತು. ಇವಾಗಿರೋದು ಮೆಟ್ರೋ ಸ್ಟೇಷನ್ ಸ್ವಲ್ಪ ದೂರ ಹೋಗಬೇಕು, ಬಟ್ ಇವಾಗಿರೋ ಪ್ಲೇಸು ಚೆನ್ನಾಗಿದೆ. ಜಾಗ ಮೀನ್ಸು ಇಲ್ಲಿಂದ ಈ ಕಡೆಗೆ ಹೋದರೆ ನಾನು ಒಂದು ವಾಕೇಬಲ್ ಡಿಸ್ಟೆನ್ಸ್ ಒಂದು 2 ಮಿನಿಟ್ಸು ಇಲ್ಲಿಂದ. ಇಲ್ಲಿ ನೋಡಿ ಎಲ್ಲರೂ ಸಿಕ್ಕಿದ್ರು, ಬಟ್ ಎಲ್ಲರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಗ್ರೂಪ್ ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ ನೆನಪಿಗೋಸ್ಕರ. ಫಸ್ಟ್ ಇರೋರು ರವಿಯಣ್ಣ ಅಂತ, ಇವರು ಕುಂದಾಪುರದವರು. ಇನ್ನೊಬ್ಬರು ರಾಜಣ್ಣ, ಆವಾಗಲೇ ಹೇಳಿದೆ. ಇವ್ರು ಬಂದು ಇನ್ನೊಬ್ಬರು ಶರೀಫ್ ಅಂತ, ಅವರು ಬಂದುಬಿಟ್ಟು ಕೊಡ್ಲಿಪೇಟೆ ಅವರು, ನಮ್ಮೂರ ಪಕ್ಕನೇ. ಅವ್ರು ಸಹ ಅಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು. ಅವ್ರು ಬಟ್ 2 ತಿಂಗಳಿಗೆ ಹೋದರು. ರವಿ ಅಣ್ಣನವ್ರು ಮಾತ್ರ 2 ವರ್ಷ ಕಂಪ್ಲೀಟಾಗಿ ಆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿದ್ದು. ಅವರಿಗೂ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಯಿತು. ಆ ಥರ ಓವರ್ ಟೈಮ್ ಡ್ಯೂಟಿ ಎಲ್ಲ ಮಾಡಿಸ್ತಾಯಿದ್ರು ಅವ್ರ ಕೈಲಿ. ಬಟ್ ಅವರು ಎಕ್ಸ್ಪೀರಿಯೆನ್ಸು ಇರೋದ್ರಿಂದ ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಕಡಿಮೆ ಅಂದರೂ ಅವರಿಗೆ 25 ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು ದುಬೈಯಲ್ಲಿ. ಬಟ್ ಆದರೂ ಬಂದು ಅಲ್ಲಿ ಸಿಗಾಕೊಂಡು ಅವರು ತುಂಬ ಸ್ಟ್ರಗಲ್ ಮಾಡಿದರು. ಅವರು ನೋಡಬೇಕಾದ್ರೆ ಸ್ವಲ್ಪ ಏಜ್ ಆಗಿದ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಆ ರೆಸ್ಟೋರೆಂಟಲ್ಲಿ. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಫುಲ್ಲಾಗಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.